ಈ ಸುತ್ತಿನ ಕೊನೆ ಪ್ರಶ್ನೆ ಅಧ್ಯಕ್ಷರೇ, ಪ್ರಶ್ನೆ ಬರಲಿ. ಗಂಡಸರಿಗೆ ಕಾಮನ್ ಆಗಿ ಯಾವ ವಿಷಯಕ್ಕೆ ಸಿಟ್ಟು ಬರುತ್ತೆ? 4 ಆಪ್ಷನ್ ಪ್ಲೀಸ್. ಮೊದಲಿಗೆ ಅಡುಗೆ ಹಾಳಾಗಿದ್ದಾಗ, ಅಥವಾ ಹೇಳಿದ ಅಡುಗೆ ಮಾಡದೇ ಇದ್ದಾಗ, ಟಿವಿ ರಿಮೋಟ್ ಕೊಡದೇ ಇದ್ದಾಗ, ವಾರ ಪೂರ್ತಿ ಅವರ ಸ್ಕೆಡ್ಯೂಲ್ ಇವರೇ ಹಾಕಿದಾಗ, ಅಥವಾ ಬೇಡದೇ ಇರೋ ವಸ್ತುವನ್ನ ತಂದಾಗ. ಈಗ ದೀಪಿಕಾ ಪ್ರಸನ್ನ ಕುಮಾರ್ ಅವರಿಂದ ಶುರು ಮಾಡೋಣ. ಮೊದಲನೇ ಅಡುಗೆ ಹಾಳಾಗಿದ್ದಾಗ, ಹೇಳಿದ ಅಡುಗೆ ಮಾಡದಿದ್ದಾಗ. ಹೇಳಿದ ಅಡುಗೆ ಮಾಡದಿದ್ದಾಗ. ನಿಮ್ಗೆ ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಸಿಗುತ್ತಾ ಮೇಡಮ್? ರಾತ್ರಿ ಹೊತ್ತು ಮಾತ್ರ ಮಾಡ್ತೀರಾ ಇಲ್ಲ ಬೆಳಿಗ್ಗೆ ಡ್ಯೂಟಿ ಟೈಮ್? ಇಲ್ಲ, ಯಾವಾಗ್ಲೂ ಮಾಡ್ತೀನಿ. ಯಾವಾಗ್ಲೂ ಬಿಸಿ ಅಡುಗೆ ಮಾಡ್ತೀನಿ. ಬಿಸಿ ಅಡುಗೆ ಮಾಡ್ತಾರೆ. ನಮ್ಮ ಮನೇಲಿ ಯೂಶಲಿ ಸಂತೆ ದಿನ ಜಗಳ ಆಗ್ತಿರುತ್ತೆ. ಅವರು ಸೊಪ್ಪು ತಂದ್ರೆ ನಾನ್ ಜಗಳ ಆಡೋದು. ಸೊಪ್ಪು ಸೋಸಕ್ ಟೈಮ್ ಇರಲ್ಲ, ಸೊಪ್ಪು ಸಾರು ಮಾಡಕ್ ಇಷ್ಟ ಇರಲ್ಲ, ಅದಕ್ಕೆ ಜಗಳ ಆಗ್ತಿರುತ್ತೆ. ಹಾಗಾಗಿ ಅಡುಗೆ ಸರ್, ನಿಮ್ಮ ಮನೆಯಲ್ಲಿ ನೀವು ಸ್ವಾತಂತ್ರ್ಯ ಕಳ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ಮದುವೆ ಆದಾಗಲಿಂದ ಅದನ್ನು ಎಷ್ಟು ನಗಾಡ್ಕೊಂಡು ಹೇಳ್ತಾ ಇದಾರ. ಹೌದು, ಇನ್ನೇ ನಮ್ಮ ಸ್ವಾತಂತ್ರ್ಯ ಅವ್ರ ಕೈ ಕೊಟ್ಟು ಗಂಟು ಕಟ್ಟಿ ಇಟ್ಬಿಟ್ಟು ನಾವು ಸರೆಂಡರ್ ಆಗ್ಬಿಡ್ಬೇಕು. ಅವಾಗ ಸುಖ ಸಂಸಾರ. ಅವಾಗ್ಲೇ ಅಂತ ಸುಖ ಸಂಸಾರ. ಓಕೆ, ಅಂದ್ರೆ ಅಡುಗೆ ಹಾಳಾಗಿದ್ದಾಗ, ಹೇಳಿದ ಅಡುಗೆ ಮಾಡದೆ ಲಾಕ್ ಮಾಡೋಣ. ಮಮತಾ ಮಂಜೇಗೌಡ್ರೆ, ಬೇಜಾನ್ ಟೈಮ್ ಇತ್ತು. ಬೇಡದೇ ಇರೋ ವಸ್ತು ತಂದಾಗ, ಬೇಡವಾದ ಪದಾರ್ಥಗಳನ್ನ ತರ್ತಿರ್ತಾರೆ. ಆಗಾಗ ಸೀರೆಗಳಾಗಿರ್ಬೋದು, ಬ್ಲೌಸ್ ಹೊಲ್ಸಕ್ಕೆ ಅಂತೇಳಿ ಸುಮ್ಮನೆ ಅದಕ್ಕಿಂತಾನೆ ಅಧಿಕವಾಗಿ ದುಡ್ಡು ಸುರಿಯೋದು. 2,000 1,000 ಬ್ಲೌಸ್ಗಳು ಹೊಲ್ಸೋದು, ಇದಕ್ಕೆಲ್ಲ ಆ ಥರ ವಸ್ತುಗಳನ್ನೆಲ್ಲ ತಂದಾಗ ಕೋಪ ಬಂದ್ಬಿಡೋದು. ಈಗ ಏನಕ್ಕೆ ಬೇಕಿತ್ತಿದೆಲ್ಲ ಅಂತ. ಬೇಕು ಸರ್. ಇವಾಗ ನೀವು ನನಗೆ ಕೇಳ್ದಂಗೆ ಯಾಕೆ ಬೇಕಿತ್ತು ಪ್ರಶ್ನೆ? ಏನೋ ಪಾಪ ಡಿಸೈನರ್ ಬ್ಲೌಸ್ ಗಳು ಹೊಲ್ಸ್ಕೋತಾರೆ, ಬೇಕು ಹೆಣ್ಮಕ್ಳಿಗೆ. 1-2 ಮೇಡಮ್, ಎಷ್ಟು ಹೊಲ್ಸ್ಕೊಳ್ತಾರೆ? ನೀವ್ ಎಷ್ಟು ಸೀರೆ ತಂದು ಕೊಡ್ತೀರೋ ಅವರಷ್ಟು ಬ್ಲೌಸ್ ಹೊಲ್ಸ್ಕೋತಾರೆ. ತಲೆ ಕೆಡಿಸ್ಕೊಬೇಡಿ ಸರ್, ಇನ್ನು ಮದುವೆ ಆಗಿಲ್ಲ. ಅವ್ರಿಗೆ ಗೊತ್ತಿಲ್ಲ ಸಂಸಾರದ ಕಷ್ಟಗಳು, ಗೊತ್ತಾಗಲ್ಲ. ಹೆಣ್ಮಗು ಈ ಎಕ್ಸ್ಪೀರಿಯನ್ಸ್ ನೆಲ್ಲ ತಗೊಂಡು ಮುಂದಿನ ವರ್ಷ ಮದುವೆ ಆಗುತ್ತೆ ಮಗು. ಓಕೆ ಸರ್, ಲಾಕ್ ಮಾಡೋಣ. ಅದು ಖಂಡಿತ. ಬೇಡದೆ ಇರೋ ವಸ್ತು ತಂದಾಗ ನಿಮಗೆ ಕೋಪ ಬರುತ್ತೆ. ಸೌಮ್ಯ ಸಂತೋಷ್ ಅವರೇ, ಟಿವಿ ರಿಮೋಟ್ ಕೊಡದೇ ಇದ್ದಾಗ. ಟಿವಿ ರಿಮೋಟ್ ಕೊಡದೇ ಇದ್ದಾಗ ಮನೆಗಳಲ್ಲಿ ದೊಡ್ಡ ಯುದ್ಧನೇ ಆಗುತ್ತೆ ಸರ್ ಟಿವಿ ರಿಮೋಟ್ ವಿಷಯಕ್ಕೆ. ನೀವು ಇದು ಸರಿನಾ ಹೇಳಿ? ಪಾಪ ಬೆಳಗಿಂದ ಸಂಜೆ ತನಕ ಬಸ್ ಓಡಿಸ್ ಬಂದಿರ್ತಾರೆ. ನಮ್ಮ ಮನೇಲಿ ನಡೆಯೋದನ್ನ ಆನ್ಸರ್ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರಾ? ಹೇಳಿ ಸರ್. ಇವ್ರು ಏನ್ ಗೊತ್ತಾ, ಧಾರಾವಾಹಿಗಳೆಲ್ಲ ನೋಡ್ತಾ ಕೂತ್ಕೊಂಡಿರ್ತಾರೆ. ನಾವು ಧಾರಾವಾಹಿ ನಮಗೆ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಏನೋ ವಾರ್ತೆಗಳು ಅದು ಇದು ನೋಡೋಣ ಅಂತ ಅನ್ಬಿಟ್ಟು ರಿಮೋಟ್ ಕೇಳ್ತೀವಿ. ರಿಮೋಟ್ ಕೇಳಿದಾಗ ಒಂದ್ 10 ನಿಮಿಷ, ಒಂದ್ 5 ನಿಮಿಷ ಅಂತಾರೆ. ಅಷ್ಟೊತ್ತಿಗೆ ವಾರ್ತೆನೂ ಮುಗಿದೋಗಿರುತ್ತೆ, ಎಲ್ಲ ಮುಗಿದೋಗಿರ್ತದೆ. ನಮಗೂ ನಿದ್ದೆ ಬಂದ್ಬಿಟ್ಟಿರ್ತದೆ. ಈ ಧಾರಾವಾಹಿಗಳು ಹೆಂಗಂತಂದ್ರೆ ರಾತ್ರಿ 10-10:30 ತನಕ ಬರ್ತಾನೆ ಇರ್ತವೆ. ಯಾವ್ದಕ್ಕೂ ನಾನ್ ಸ್ಟಾಪ್ ಇಲ್ಲ. ನಮಗೆ ನ್ಯೂಸ್ ನೋಡಕ್ಕೆ ಟೈಮ್ ಸಿಗಲ್ಲ. ಹಂಗಾಗ್ಬಿಟ್ಟಿದೆ. ಅಕಸ್ಮಾತ್ 10:30 ಮೇಲೆ ನೋಡೋಣ ಅಂತ ನೀವು ಇಸ್ಕೊಂಡ್ರೆ ಕೊಡಿ, ಇಲ್ಲಿ ಇನ್ನೊಂದ್ ಸೀರಿಯಲ್ ರಿಪೀಟ್ ಬರ್ತೈತೆ ನೋಡ್ತೀವಿ ಅಂತಾರೆ. ಕೋಪ ಯಾಕೆ ಮಾಡ್ಕೊತೀರಾ? ಕೋಪ ಮಾಡ್ಕೊಳಂಗೆ ಇಲ್ಲ, ನಮ್ಗ ರೈಟ್ಸೇ ಇಲ್ಲ. ಜಾಸ್ತಿ ನಾವು ಕೋಪ ಮಾಡ್ಕೊಂಡ್ರೆ ರಾತ್ರಿ ಊಟನೂ ಸಿಗಲ್ಲ. ಅಷ್ಟೇ, ಆಮೇಲೆ ಅಷ್ಟು ನಿಮಿಷ ಆಗ್ಬಿಡುತ್ತೆ ನಮಗೆ. ಕೋಪ ಮಾಡ್ಕೊಳಕ್ ಹೋಗ್ಬಾರ್ದು. ಕೋಪ ತರ ನಟನೆ ಮಾಡ್ಬೇಕು. ಆಟೋಮೆಟಿಕ್ ನಾವೇ ರಾಜಿ ಆಗ್ಬಿಡ್ಬೇಕು. ಏನೋ ಬಿಡಮ್ಮ ಆಗಿದಾಗೋಯ್ತು, ಏನೋ ಮಾಡಕ್ಕಲ್ಲ, ಆಯ್ತಾ ನೀನೇ ನೋಡ್ಕೊಂಡ್ಬಿಟ್ಟು ನಮ್ಮ ಪಣ್ಣ ಆಚೆ ಕಡೆ ಹೊಟ್ಟೋಗ್ಬಿಡ್ತೀವಿ ಅಷ್ಟೇ. ಎಷ್ಟು ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ತಿದ್ದೀರಾ ಸರ್? ಮದುವೆಗೆ 14 ವರ್ಷ ಆಯ್ತು ಸರ್. 14 ವರ್ಷದಿಂದ ಜಗಳ ಆಡದೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಗ್ರೇಟ್ ಅಲ್ವಾ ಸರ್ ನಾವು? ಸೂಪರ್ ಸೂಪರ್. ಇದು ಬೇರೆ ತರ ವನವಾಸ 14 ವರ್ಷದ್ದು. ಓಕೆ, ಈಗ ಆನಂದ್ ಮತ್ತು ನಂದಿನಿ ದಂಪತಿ, ನಿಮ್ಮ ಉತ್ತರ ಏನು? ಅಡುಗೆ ಹಾಳಾಗಿದ್ದಾಗ. ಅಡುಗೆ ಮಾಡದೇ ಇದ್ದಾಗ. ಅದೇ, ಹೇಳ್ದ ಅಡುಗೆ ಮಾಡದೇ ಇದ್ದಾಗ. ಓಕೆ, ಇವಾಗ ಅಧ್ಯಕ್ಷರೇ ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬೇಕು. ಮೊದಲ ಸರಿಯಾದ ಉತ್ತರ ಅಡುಗೆ ಹಾಳಾಗಿದ್ದಾಗ ಅಥವಾ ಹೇಳಿದ ಅಡುಗೆ ಮಾಡದೇ ಇದ್ದಾಗ, ವಾರ ಪೂರ್ತಿ ಅವರ ಸ್ಕೆಡ್ಯೂಲ್ ಇವರೇ ಹಾಕಿದಾಗ. ಮೂರನೇ ಉತ್ತರ ಟಿವಿ ರಿಮೋಟ್ ಕೊಡದೇ ಇದ್ದಾಗ. 4 ಬೇಡದೇ ಇರೋ ವಸ್ತುಗಳನ್ನ ಮನೆಗೆ ತಂದಾಗ. ಓಕೆ, ಹಾಗಾದ್ರೆ ಇವಾಗ ಎಲ್ಲಾ ದಂಪತಿಗಳು ಉತ್ತರ ಕೊಟ್ಟಾಗಿದೆ. ಈಗ ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ನೋಡ್ಬೋಣ. ಮಮತಾ ಮಂಜೇಗೌಡರು ತಗೊಂಡಿರುವಂತ ಅಂಕ 25. ಸೌಮ್ಯ ಮತ್ತು ಸಂತೋಷ್ ಅವರು ತಗೊಂಡಿರುವಂತದ್ದು 50 ಅಂಕಗಳು. ಆನಂದ್ ಮತ್ತು ನಂದಿನಿ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ದೀಪಿಕಾ ಮತ್ತು ಪ್ರಸನ್ನ ಕುಮಾರ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ಸೊ ಈಗ
ಈ ಸಂಚಿಕೆಯ ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ಈ ಸುತ್ತಿನಲ್ಲಿ ಯಾರು ವಿನ್ನರ್ ಆಗಿದ್ದಾರೋ ಅವರಿಗೆ ನಮ್ ಕಡೆಯಿಂದ ಸಿಗ್ತಾ ಇದೆ 3 ಪೀಸ್ ಕುಕ್ಕರ್ ಸೆಟ್. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡುವಂತ ಸಮಯ. ಅಧ್ಯಕ್ಷರೇ, ಮಮತಾ ಹಾಗೂ ಮಂಜೇಗೌಡರಿಗೆ ಸಿಗ್ತಾ ಇದೆ 325 ಅಂಕಗಳು. ಹಾಗೆ ಸೌಮ್ಯ ಹಾಗೂ ಸಂತೋಷ್ ಇವರಿಗೆ ಸಿಗ್ತಾ ಇದೆ 250 ಅಂಕಗಳು. ಆನಂದ್ ಮತ್ತು ನಂದಿನಿ ಅವರಿಗೆ ಸಿಗ್ತಾ ಇದೆ 300 ಅಂಕಗಳು. ಹಾಗೂ ಕೊನೆಯದಾಗಿ ದೀಪಿಕಾ ಪ್ರಸನ್ನ ಕುಮಾರ್ ಅವರಿಗೆ ಸಿಗ್ತಾ ಇದೆ 350 ಅಂಕಗಳು. ಸೊ 350 ಅಂಕಗಳನ್ನ ಪಡ್ಕೊಂಡು ಈ ಸುತ್ತಿನ ವಿನ್ನರ್ ಆಗಿದ್ದಾರೆ ದೀಪಿಕಾ ಪ್ರಸನ್ನ ಕುಮಾರ್. ಬನ್ನಿ ಬನ್ನಿ. ಎನಿವೇ ಈ ಸುತ್ತನ ಗೆದ್ದಿದ್ದೀರಾ. ಸೊ ನಿಮಗೆ ಸಿಗ್ತಾ ಇದೆ 3 ಪೀಸ್ ಕುಕ್ಕರ್ ಸೆಟ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಈಗ ಎರಡನೇ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ ಎರಡನೇ ಸುತ್ತಿನ ಹೆಸರು ಸೂಪರ್ ಜೋಡಿ. ಓಕೆ, ಸೂಪರ್ ಜೋಡಿ ಇದು ಒಂದು ಗೇಮ್ ಇರುತ್ತೆ. ಓಕೆನಾ? ಗೇಮ್ ನ ಎಲ್ಲರೂ ಆಡ್ತೀರಾ, ಗಂಡ ಅಂತ ಇಬ್ರು ಆಡ್ತೀರಾ. ಸೂಪರ್ ಆಗಿ ರೆಡಿ ಮಾಡಿದ್ದಾರೆ ಒಂದು ಪ್ಲಾನ್ ಮಾಡ್ಬಿಟ್ಟು ಗೇಮ್ ನ. ಆ ಗೇಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದು ಹ್ಯಾಂಗರ್ ತರ ಇದೆ, ಬಾಂಬಲ್ಲ ಇದು, ಬಾಲೆನೆ ಹ್ಯಾಂಗರ್ ತರ ರೆಡಿ ಮಾಡಿದ್ದಾರೆ. ಇದನ್ನ ಗಂಡ ಹೆಂಡತಿ ಈ ಲೈನ್ ಅಲ್ಲಿ ನಿಂತ್ಕೊಂಡು ಇಬ್ರು ತೊಟಿಗಳಲ್ಲಿ ಕಚ್ಕೊಂಡು ಇದನ್ನ ಟಚ್ ಮಾಡ್ಕೊಂಡು ಇಬ್ರು ಅದನ್ನ ನಡ್ಕೊಂಡು ಹೋಗಿ ಕೈಯಲ್ಲಿ ಮುಟ್ಟಾಗಿಲ್ಲ ಇಲ್ಲಿಗೆ ಬಂದು ಇದಕ್ಕೆ ಸಿಗಿಸ್ಬೇಕು. ಆದ್ರೆ ನಿಮ್ಗಿರೋದು ಕೇವಲ 1 ನಿಮಿಷದ ಅವಕಾಶ, ಅಂದ್ರೆ 60 ಸೆಕೆಂಡ್ಗಳು. 60 ಸೆಕೆಂಡ್ಗಳಲ್ಲಿ ಯಾವ ಜೋಡಿ ಅತಿ ಹೆಚ್ಚು ಬಾಲ್ಗಳನ್ನ ಅಲ್ಲಿ ಹ್ಯಾಂಗ್ ಮಾಡ್ತಾರೋ ಅವರು ಈ ರೌಂಡ್ ನ ವಿನ್ನರ್ ಆಗ್ತಾರೆ. ರೆಡಿನಾ? ರೆಡಿ ಸರ್. ನಮ್ಮ ಮೊದಲನೇ ಜೋಡಿಯನ್ನ ವೇದಿಕೆಗೆ ಕರೆದು ಬಿಡೋಣ. ಮಮತಾ ಹಾಗೂ ಮಂಜೇಗೌಡ್ರೆ ಬನ್ನಿ. ನಿಮ್ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ರೆಡಿ. ಕೈಯಲ್ಲಿ ಮುಟ್ಟ ಹಾಗಿಲ್ಲ, ಕೈಯಲ್ಲಿ ಮುಟ್ಟು. ಇದು ಜೋಡಿ ಬಲ್ಲೆ ಜೋಡಿ. ಗೌಡ್ರೆ ಅದೇ ಬಿಡಿಸ್ಬಿಟ್ರ. 45 ಸೆಕೆಂಡ್ ಬಾಕಿ ಇದೆ. ಪಕ್ಕ ಸೂಪರ್ ಸ್ಟ್ರಾಟಜಿ ಮಾಡೋರಪ್ಪ. ವೆರಿ ಗುಡ್. ವಾವ್. 32 ಸೆಕೆಂಡ್ ಬಾಕಿ ಇದೆ. ಮೂರಾಯ್ತು. ಇನ್ ಕೇವಲ 15 ಸೆಕೆಂಡ್ ಬಾಕಿ ಇದೆ. ಆರು, 5, 4, 3, 2, 1.